ಇದೊಂದು ಗಂಡು ಕಲೆ. ಇಲ್ಲಿ ಗಂಡಸರೇ ಹೆಚ್ಚಾಗಿ, ಯಾಕೆಂದ್ರೆ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಮೇಳ ನಡೆಯುತ್ತೆ. ಗಂಡಸರೇ ಸ್ತ್ರೀ ಪಾತ್ರಧಾರಿಗಳು ಕೂಡ ಆಗಿದೆ. ಗಂಡು ಕೊಲ್ಲೆ ಅಂದ್ರೆ ಇದು ಕೇವಲ ಗಂಡಸರೇ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲ. ಮೊದಲು ಉಸಿರನ್ನ ಪ್ರೀತಿಸ್ತಾರೆ, ಆಮೇಲೆ ಯಕ್ಷಗಾನ. ಸಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ಇರ್ಬೇಕು, ಅದನ್ನ ಮೀರಿ ಹೋಗ್ಬೇಕು ಅಂತಲ್ಲ. ಯಕ್ಷಗಾನ ಕಲ್ತ್ ಹಾಳಾಗ್ತಾರೆ, ಸಂಗೀತ ಕಲ್ತ್ ಹಾಳಾಗ್ತಾರೆ, ಹೊರಗೆ ಆ ತರ ಮೆಂಟಾಲಿಟಿ ಯಾರದ್ದು ಇರ್ಲಿಲ್ಲ. ಚಿಕ್ಕ ಮಗುವಾಗಿರುವಾಗ ನಿಮ್ಗೆ ಆವಾಗ ನೋಡಿದ ಪ್ರಸಂಗಗಳು ಆವಾಗಿನ ಕಾಲದಲ್ಲಿ ಹೇಗ್ ನಡೀತಾ ಇತ್ತು ಯಕ್ಷಗಾನ? ಅವಾಗ ಅಲ್ಲಿ ಹೆಚ್ಚಾಗ್ತಾ ಇರೋದು ಕೆರೆಮನೆ ಮೇಳದ್ದು. ವರ್ಷಕ್ಕೊಂದು ಧರ್ಮಸ್ಥಳ ಮೇಳದ ತೆಂಕಿನಾಟ ಆಗ್ತಾ ಇತ್ತು ನಮ್ಮೂರಲ್ಲಿ. ಶಿಂಗನಹಳ್ಳಿ ಅಂತ ಸಾಲ್ಕಣೆಯಿಂದ ಒಂದು 5-6 ಕಿಲೋಮೀಟರ್ ದೂರ ಸಪ್ತಾಹಗಳಾಗ್ತಾ ಇತ್ತು. ಒಂದು ವಾರ ಇಡೀ ರಾಮಾಯಣ ಸಪ್ತಾಹ, ಇನ್ನೊಂದು ವಾರ ಬರೋ ವರ್ಷ ಮಹಾಭಾರತ ಸಪ್ತಾಹ, ಆಮೇಲೆ ವರ್ಷಕ್ಕೊಂದು 3-4 ಹರಕೆ ಆಟ, ಅದೆಲ್ಲ ಆಗ್ತಾ ಇತ್ತು. ನಾವ್ ಯಾವ ಆಟನು ಒಂದು ಆಟನು ಬಿಡದೆ ಒಂದ್ ವಾರ ಇದ್ರು ಒಂದ್ ವಾರನು. ನಮಸ್ಕಾರ ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆ. ಚಂಡೆ ಮದ್ದಳೆಗೆ ಕುಣಿಯುವ ಕಾಲು, ತಲೆಯಲ್ಲಿ ಹೊಳೆಯುವ ಕಿರೀಟದ ಸಾಲು, ಮಾತು ಸಂಗೀತದ ಅದ್ಭುತ ಲೋಕ, ಯಕ್ಷಗಾನವೇ ನಮ್ಮ ಕರುನಾಡಿನ ತಾಕ. ಹೌದು, ಯಕ್ಷಗಾನ ನಮ್ಮ ಜಾನಪದ ಕಲೆಗಳ ಜೀವಾಳ, ನಮ್ಮ ಕರುನಾಡಿನ ಅತ್ಯುನ್ನತವಾದಂಥ ಸಂಸ್ಕೃತಿ. ಎಷ್ಟೋ ಜನ ಯಕ್ಷಗಾನ ಕಲಾವಿದರು ತಮ್ಮ ಜೀವನವನ್ನೇ ಯಕ್ಷಗಾನಕ್ಕಾಗಿ ಮುಡುಪಿಟ್ಟಿದ್ದಾರೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಕೂಡ ಯಕ್ಷಗಾನಗಳು ಪ್ರದರ್ಶನ ಕಂಡಿವೆ. ಇವತ್ತು ಯಕ್ಷಗಾನ ಅಕಾಡೆಮಿ ಕೂಡ ಅಸ್ತಿತ್ವದಲ್ಲಿದೆ ನಮ್ಮ ಕರ್ನಾಟಕದಲ್ಲಿ. ಯಕ್ಷಗಾನದಲ್ಲಿ ಸಾವಿರಾರು ಪ್ರಸಂಗಗಳಿವೆ. ಮಹಾಭಾರತ, ರಾಮಾಯಣವನ್ನು ಆಧರಿಸಿ, ಹಾಗೆ ಪೌರಾಣಿಕ ಪ್ರಸಂಗಗಳು. ಅದರ ಬೇಸ್ ಮಾಡಿ ಹಲವಾರು ಯಕ್ಷಗಾನ ಪ್ರಸಂಗಗಳು ಬಂದಿವೆ. ಯಕ್ಷಗಾನ ಒಂದು ಗಂಡು ಕಲೆ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿದೆ. ಯಕ್ಷಗಾನ ನೋಡಿರೋವಂತಹ ನಿಮ್ಮಂಥವ್ರಿಗೆಲ್ಲ ಗೊತ್ತಿರುತ್ತೆ. ಯಕ್ಷಗಾನ ಶುರುವಾಗೋದೇ ರಾತ್ರಿ, ಮುಗಿಯೋದು ಬೆಳಗ್ಗೆ. ಅಲ್ಲಿ ಸ್ತ್ರೀ ವೇಷವನ್ನು ಕೂಡ ಗಂಡಸರೇ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ಸ್ ಚಾನಲ್ನಲ್ಲಿ ನಾನು ನಿಮಗೆ ಪರಿಚಯಿಸಕ್ಕೆ ಹೊರಟಿರುವಂತಹ ಒಬ್ಬ ವಿಶೇಷ ಅತಿಥಿ ಮಹಿಳೆ. ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಯಕ್ಷಗಾನ ಪ್ರದರ್ಶನವನ್ನು ನೀಡ್ತಾರೆ. ಅವರದ್ದೇ ಆದಂತಹ ಒಂದು ಯಕ್ಷಗಾನ ಮೇಳ ಕೂಡ ಇದೆ. ಇದು ನಾವು ಸಮುದ್ರದ ಅಲೆಗಳಿಗೆ ವಿರುದ್ಧವಾಗಿ ಸ್ವಿಮ್ ಮಾಡೋದು. ಯಾಕೆಂತಂದರೆ ಗಂಡು ಕಲೆ ಅಂತ ಪ್ರಸಿದ್ಧವಾದಂಥ ಯಕ್ಷಗಾನವನ್ನು ನಾವು ಪ್ರೀತಿಸಿ ಅದನ್ನು ಕಲಿತು ಎಲ್ಲ ರೀತಿಯ ಚಾಲೆಂಜ್ಗಳನ್ನು ಹ್ಯಾಂಡಲ್ ಮಾಡಿ ಯಕ್ಷಗಾನ ಪ್ರದರ್ಶನ ಕೊಡೋದೇನಿದೆಯಲ್ಲ, ಅದು ಅಷ್ಟು ಸುಲಭವಾದ ಮಾತಲ್ಲ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಮಾತುಕತೆಗೆ ಬಂದಿರೋರು ಶ್ರೀಮತಿ ಗೀತಾ ಹೆಗಡೆ. ನಮಸ್ಕಾರ ಗೀತಕ್ಕ. ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಚಾನಲ್. ಥ್ಯಾಂಕ್ ಯು. ನೀವು ಒಬ್ಬ ವಿಶೇಷ ಅತಿಥಿಯಾಗಿ ನಿಮ್ಮನ್ನು ಇಲ್ಲಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾವು ಕರೆದಿದ್ದು, ಮತ್ತು ನೀವು ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡಂತಹ ತಮಗೂ ಕೂಡ ಧನ್ಯವಾದಗಳು. ಬಿಯಾಂಡ್ ಲಿಮಿಟ್ ಅವರಿಗೂ ಕೂಡ ತುಂಬ ಶುಭಾಶಯಗಳು. ಇನ್ನೂ ನೀವು ಬೆಳಿಬೇಕು. ನಮ್ಮಂಥ ಅನೇಕ ಮಹಿಳಾ ಕಲಾವಿದೆಯರು ಕೇವಲ ಯಕ್ಷಗಾನ ಅಂತ ಮಾತ್ರ ಅಲ್ಲ, ಮಹಿಳೆಯರನ್ನು ಒಂದು ಗುರುತಿಸುವಂತಹ ಒಂದು ಶಕ್ತಿಯ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಖಂಡಿತ. ಇದು ಯಕ್ಷಗಾನ ನಾನು ಈ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ ಹಾಗೆ ಇದೊಂದು ಗಂಡು ಕಲೆ. ಇಲ್ಲಿ ಗಂಡಸರೇ ಹೆಚ್ಚಾಗಿ, ಯಾಕೆಂದರೆ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಮೇಳ ನಡೆಯುತ್ತೆ. ಗಂಡಸರೇ ಸ್ತ್ರೀ ಪಾತ್ರಧಾರಿಗಳು ಕೂಡ ಆಗಿರ್ತಾರೆ. ಆದರೆ ನೀವು ಒಬ್ಬ ಮಹಿಳೆಯಾಗಿ ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನವನ್ನು ಕಲಿತ್ರಿ. ಇದಕ್ಕೆ ಯಾವ ರೀತಿ ನಿಮಗೆ ಪ್ರೇರಣೆ ಸಿಕ್ತು? ಗಂಡು ಕೊಲ್ಲೆ ಅಂದರೆ ಇದು ಕೇವಲ ಗಂಡಸರೇ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲ. ಅದರ ಚಂಡೆ ಮದ್ದಳೆಗಳಿರಲಿ, ಅದರ ಶ್ರುತಿ ಇರಲಿ, ಆ ಒಂದು ಶಕ್ತಿ, ಅದು ಗಂಡಸರಿಗೆ ನ್ಯಾಚುರಲ್ ಆಗಿರುವಂತಹ ಒಂದು ಪ್ರಕೃತಿಯೇ ಕೊಟ್ಟಿರುವಂಥ ಒಂದು ವರ. ಯಾಕಂದರೆ ಶಕ್ತಿ ಬೇಕು. ಜೊತೆಗೆ ನೀವೇ ಹೇಳಿದಂಗೆ ರಾತ್ರಿ ಬೆಳವರೆಗೂ ಮೊದಲಾಗ್ತಾ ಇತ್ತು. ಆ ಒಂದು ಕಲೆಗೆ ಅವರು ಸೂಟೇಬಲ್ ಹೌದು. ಆದರೆ
ವೃತ್ತಿಯಾಗಿ ಸ್ವೀಕರಿಸುವುದಕ್ಕೆ ಗಂಡಸರು ಕರೆಕ್ಟು. ಹೆಣ್ಣು ಮಕ್ಕಳಿಗೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸುವಂತಹ ಶಕ್ತಿ ಈಗಲೂ ಇದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಹವ್ಯಾಸವಾಗಿ ಖಂಡಿತ ಮಾಡ್ಬೋದು. ಯಾಕಂದ್ರೆ ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ. ಗಂಡಸರಿಗೂ ಅದು ಒಲಿಯುತ್ತೆ, ಹೆಂಗಸರಿಗೂ ಒಲಿಯುತ್ತೆ. ಈಗ ನಾವೆಲ್ಲ ಎಷ್ಟು 40 ವರ್ಷಗಳಿಂದ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ನಮ್ಮ ಕಾಲದಲ್ಲಿ ತುಂಬ ಕಡಿಮೆ ಜನ ಯಕ್ಷಗಾನವನ್ನ ಮಹಿಳೆಯರು ಮಾಡುವವರಿದ್ರು. ಅವಕಾಶ ಕಲಿಯೋದಕ್ಕೆ ಇರಲಿಲ್ಲ, ನೋಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅಂತ ನಾನು ಕೇಳಿದ್ದೀನಿ. ಬಟ್ ಮನೆಯಲ್ಲಿ ನಮ್ಮೂರಲ್ಲಿ ಆ ಥರ ವಾತಾವರಣ ಇರಲಿಲ್ಲ. ಈಗ ನೀವು ಬಂದಿರೋದು ಹಳ್ಳಿ, ಸಿರ್ಸಿ ಹತ್ರ ಹಳ್ಳಿ ವಾತಾವರಣದಿಂದ. ತುಂಬಾ ಒಂದು ಏನ್ ಹೇಳ್ಬೋದು ಅಂತಂದ್ರೆ ಆರ್ಥೋಡಾಕ್ಸ್ ಕಲ್ಚರ್ ಇರುತ್ತೆ ನಮ್ಮ ಕಡೆ. ನಮ್ಮಲ್ಲಿ ತೋಟ, ಮನೆ, ಯಜ್ಞ, ಯಾಗ, ಪೂಜೆ, ಹೆಣ್ಮಕ್ಳು ಮದ್ವೆ ಆಗ್ಬೇಕು, ಹಾಗೆ ಗಂಡನ ಮನೆಗೆ ಹೋಗ್ಬೇಕು, ಗಂಡನಿಗೆ ಅವ್ರ ಕೆಲಸದಲ್ಲಿ ಸಹಾಯ ಮಾಡ್ಬೇಕು. ಈ ರೀತಿ ಸ್ವಲ್ಪ ಇದೆ. ಆಮೇಲೆ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಬಟ್ ಆವಾಗೆಲ್ಲ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಈ ರೀತಿ ಒಂದ್ಸಲಕ್ಕೆ ಈಗ ಹೆಣ್ಮಕ್ಳು ಯಕ್ಷಗಾನ ಕಲಿತಾರೆ, ಭರತನಾಟ್ಯ, ಸಂಗೀತ ಖಂಡಿತ ಒಪ್ಕೋತಾರೆ. ಆದ್ರೆ ಯಕ್ಷಗಾನವನ್ನ ಕಲಿತಾರೆ, ಯಕ್ಷಗಾನ ಮಾಡ್ತಾರೆ ಅಂದಿದ ತಕ್ಷಣ ಒಂದ್ಸಲ ಏನೋ ಪಾಲಕರಿಗೆ ಸ್ವಲ್ಪ ಆತಂಕ ಆಗುತ್ತೆ, ಬೇರೆ ರೀತಿ ನೋಡ್ತಾರೆ ಅವ್ರು ನಿಮ್ಮನ್ನ ಬೇರೆ ರೀತಿ. ಆದ್ರೆ ನಮ್ಮ ಊರು ಸಾಲ್ಕಣಿ, ಸಿರ್ಸಿ ಹತ್ತಿರದ ಸಾಲ್ಕಣಿ ಅಂತ ಊರು ನಮ್ದು ಗ್ರಾಮ. ಅದು ಸಾಂಸ್ಕೃತಿಕವಾಗಿ ತುಂಬಾ ಒಂದು ಮುಂದುವರಿದಂತಹ ಗ್ರಾಮ ಆಗಿತ್ತು ಆಗ್ಲೇ. ಸಂಗೀತ, ಸಾಹಿತ್ಯ, ನಾಟಕ. ನಮ್ಮ ಊರಿನಲ್ಲಿ ಸಾಮಾನ್ಯ ಎಲ್ರಿಗೂ ಯಕ್ಷಗಾನ ಅಂದ್ರೆ ಪರಿಮಿತ ಪ್ರೀತಿ. ಬೇರೆ ಎಲ್ಲ ಕ್ಷೇತ್ರದಕ್ಕಿಂತ ಯಕ್ಷಗಾನಕ್ಕೆ ಅವ್ರು ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು. ಮೊದಲು ಉಸಿರನ್ನ ಪ್ರೀತಿಸ್ತಾರೆ, ಆಮೇಲೆ ಯಕ್ಷಗಾನ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಕಲಾವಿದ್ರು ಆ ಪ್ರಸಂಗ ಹೇಗಾಗ್ಬೇಕು, ಈ ಪಾತ್ರ ಹೇಗಾಗ್ಬೇಕು ಅನ್ನೋ ಒಂದು ಕಲ್ಪನೆ ಆಗ್ಲೇ ಇತ್ತು. ಬಟ್ ನಮ್ಮ ಯೋಗ, ನಮ್ಮ ಊರಲ್ಲಿ ಯಾರು ಹೆಣ್ಮಕ್ಳು ಹಿಂಗೆ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಆಗೋದಾಗ್ಲಿ, ಇಷ್ಟೇ ಮಾಡಬೇಕು, ಸಾಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ಇರಬೇಕು, ಅದನ್ನ ಮೀರಿ ಹೋಗಬೇಕು ಅಂತಲ್ಲ. ಯಕ್ಷಗಾನ ಕಲ್ತ್ರೆ ಹಾಳಾಗ್ತಾರೆ ಅಥವಾ ಸಂಗೀತ ಕಲ್ತ್ರೆ ಹಾಳಾಗ್ತಾರೆ ಹೊರಗೆ, ಆ ಥರ ಮೆಂಟ್ಯಾಲಿಟಿ ಯಾರದ್ದೂ ಇರಲಿಲ್ಲ. ಅದು ನಮ್ಮ ಭಾಗ್ಯ. ಅಂಥ ಊರಲ್ಲಿ ನಾವು ಹುಟ್ಟಿರೋದಕ್ಕೆ ಆ ದೇವರಿಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೀನಿ. ಅಂಥ ಒಂದು ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ, ಅಂಥ ಒಂದು ಮನೆಯಲ್ಲಿ ನನ್ನ ಅಜ್ಜ ಪಟೇಲ್ರಾಗಿದ್ದರು. ಸಾಮಾನ್ಯ ಎಲ್ಲ ಯಕ್ಷಗಾನ ಕಲಾವಿದರು ಊರಲ್ಲಿ ಆಟ ಇದ್ದಾಗ ನಮ್ಮ ಮನೆಗೆ ಬರ್ತಾಯಿದ್ರು. ಕರ್ಕಿ ಮೇಳದವ್ರಿರಲಿ, ಕೆರೆಮನೆ ಮೇಳದವರಿರಲಿ. ಹಾಗಾಗಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ಯಕ್ಷಗಾನದೇ ವಾತಾವರಣ. ಚಿಕ್ಕಪ್ಪಂಗೆ, ಅಜ್ಜನಿಗೆ, ದೊಡ್ಡಪ್ಪನಿಗೆ ಎಲ್ರಿಗೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ಆಗಿತ್ತು. ಬಹುಶಃ ಆ ಒಂದು ಸಂಸ್ಕಾರ, ಆ ರಕ್ತವೇ ನನ್ನ ಮೈಯಲ್ಲಿ ಹರಿತಾ ಇರೋದಕ್ಕೆ ಯಕ್ಷಗಾನ ಬಿಟ್ಟು ಪ್ರಪಂಚ ಬೇರೆ ನೋಡಿಲ್ಲ ನಾನು. 2.5-3 ವರ್ಷದ ಒಂದು ಮಗುವಾಗಿರುವಾಗಲೇ ನನ್ನ ದೊಡ್ಡಪ್ಪ ಅವ್ರ ಹೆಗಲ ಮೇಲೆ ಕುಡಿಸ್ಕೊಂಡು, ಯಾಕಂದ್ರೆ ಆವಾಗ ಇಷ್ಟೆಲ್ಲ ವೆಹಿಕಲ್ ಆಗಲಿ, ಬಸ್ಸು, ಕಾರು ವ್ಯವಸ್ಥೆಗಳಿರಲಿಲ್ಲ. ಎಲ್ಲೋ ದೂರ ಒಂದು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಎಲ್ಲೇ ಆಟ ಆದ್ರೂ ನನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಅವರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರಂತೆ. ರಾತ್ರಿ ಬೆಳವರೆಗೂ ನಾನು ಆಟ ನೋಡ್ತಾ ಇದ್ದೆ ಅಂತಾಯಿತು ಅಲ್ಲಿ. ನನಗೆ ನೆನಪಿಲ್ಲ, ಅವ್ರು ಈಗಲೂ ಹೇಳ್ತಾರೆ. ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಮತ್ತು ಅವರೆಲ್ಲರ ಪ್ರೋತ್ಸಾಹ ಬಹುಶಃ ನನಗೆ ಯಕ್ಷಗಾನಕ್ಕೆ ಬರೋದಕ್ಕೆ ಪ್ರೇರಣೆ ಆಯಿತು. ಅವರೆಲ್ಲರ, ನಾವು ಕುಟುಂಬದಲ್ಲಿ ಏನು ನೋಡ್ತೀವಿ ಅದನ್ನೇ ನಾವು ಮಾಡ್ತೀವಿ. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಮಕ್ಕಳು ಮಾಡ್ತಾರೆ. ಆ ಒಂದು ರಕ್ತ ನನ್ನಲ್ಲಿ ಹರಿತಾ ಇರೋದಕ್ಕೆ ನನಗೆ ಇದು ಬರೋದಕ್ಕೆ ಪ್ರೇರಣೆ ಆಯಿತು ಅಂತ ನನಗನ್ಸುತ್ತೆ. ನೀವು ಎಷ್ಟನೇ ವರ್ಷದಲ್ಲಿ ಯಕ್ಷಗಾನವನ್ನು ಕಲಿಯೋಕ್ಕೆ ಪ್ರಾರಂಭ? ನನ್ನ 7th ಸ್ಟ್ಯಾಂಡರ್ಡ್, ನಾನು 12ನೇ ವರ್ಷದಲ್ಲಿ ನಾನು ಶುರು ಮಾಡಿದೆ. ಆಗ ಸಿರ್ಸಿಯಲ್ಲಿ ಮಹಿಳಾ ಯಕ್ಷಗಾನ ಕಲಾವಿದರು ಇರಲೇ ಇಲ್ಲ. ಸಿರ್ಸಿ ಸಹ್ಯಾದ್ರಿ ಮಕ್ಕಳ ಯಕ್ಷಗಾನ ಅಂತ ವಿಜಯನಹಳ್ಳಿನ ರಮೇಶ್ ಮತ್ತು ರಮೇಶ್ ಪ್ರೊಫೆಸರ್ ಅವರು ಶುರು ಮಾಡಿದರು. ಪ್ರಜ್ಞಾಮತಿ ಹಳ್ಳಿಯವರ ಟೀಮು ಮೊದಲನೇದು. ಅವರು ಕಲಿತಾ ಇದ್ದದ್ದು ನೋಡಿ, ಇದು ನನಗೆ ಈ ಸ್ವರ್ಗಕ್ಕೆ 3 ಗೇಣು, ಮಹಿಳೆಯರಿಗೂ ಕಲಿಸುವವರಿದ್ದಾರೆ, ಮಕ್ಕಳಿಗೆ ಕಲಿಸುವವರಿದ್ದಾರೆ. ನಮ್ಮ ಊರಲ್ಲಿ ಎಲ್ಲ ದೊಡ್ಡವರೆಲ್ಲ ಬಂದು ಸೇರಿಕೊಂಡು ಸಿರ್ಸಿಯಲ್ಲಿ ಮಾಡಿದ್ದಾರೆ, ನಮ್ಮೂರಿನ ಮಕ್ಕಳಿಗೂ ನಾವು ಕಲಿಸುವ ಅಂತ ಶುರು ಮಾಡಿದರು. ಯಾಕೆಂದರೆ ಮಕ್ಕಳು ಹೇಗೋ ಕುಣಿತಾ ಇದ್ವಿ. ನಾವು ಒಂದಿನ ಆಟ ನೋಡಿದ್ವಿ, ಮರುದಿವಸ ಬಂದು ನಮ್ಮನೆ ಗದ್ದೆ ಬೈಲಲ್ಲಿ, ನಮ್ಮನೆ ಅಂಗಳದಲ್ಲಿ ಬೆಲ್ಲದ ಡಬ್ಬಿ ಖಾಲಿ ಆದದ್ದು ಚಂಡೆ, ಅಲ್ಲಿ ಸಿಕ್ಕಿದ್ದು ಮಣ್ಣು ಮಸಿ ಎಲ್ಲ ನಮ್ಮ ಬಣ್ಣ, ಅದೆಲ್ಲ ಹಚ್ಕೊಂಡು ನಮ್ಮ ಮನಸ್ಸಿಗೆ ಬಂದದ್ದೇ ಪದ್ಯ, ಬಾಯಿಗೆ ಬಂದದ್ದು ಸಾಹಿತ್ಯ, ಒಟ್ಟು ಕುಣಿತಾ ಇರೋದು. ನಮ್ಮ ಈ ಏನೇನೋ ಕುಣಿಯೋದನ್ನು ನೋಡಿ ಊರವರೆಲ್ಲ ಡಿಸೈಡ್ ಮಾಡಿದರು, ಇವ್ರು ಹೇಗೇಗೋ ಕುಣಿಯೋದು ಬೇಡ, ಕಲ್ತ್ರೆ ಸರಿಯಾಗಿ ಕಲೀಲಿ. ಯಾಕೆಂದ್ರೆ ಅದೇ ಸಮಯದಲ್ಲಿ ನಮ್ಮ ಯಕ್ಷ ಋಷಿ ಮಂಜುನಾಥ್ ಭಾಗವತ್ ಹೊಸತೋಟ ಅವರು ಸಿರ್ಸಿಯಲ್ಲಿ ಮಕ್ಕಳಿಗೆ ಕ್ಲಾಸನ್ನು ಶುರು ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರು, ನಮ್ಮ ಊರಿಗೂ ಬಂದು ನಮ್ಮ ಮಕ್ಕಳಿಗೂ ಎಲ್ಲ ಕಲಿಸಿ ಅಂತ. ಅದು ನಿಜವಾಗಿ ನಮ್ಮ ಭಾಗ್ಯದ ಬಾಗಿಲು ತೆರೆದ ಹಾಗೆ. ಅವತ್ತು ಅವ್ರು ಒಪ್ಕೊಂಡು ಕ್ಲಾಸನ್ನು ಶುರು ಮಾಡಿದರು ನಮ್ಮ ಊರಲ್ಲಿ. ನಿಜವಾಗಿ ಅವ್ರ ಹತ್ರ ಕಲ್ತವರಿಗೆ ಮೊದಲೇ ಯಾರು ವೇಷ ಮಾಡೋದಿಲ್ಲ ಅಲ್ಲಿ. 1 ವರ್ಷ ಎಲ್ಲ ತಾಳ ಲಯ ಅಭ್ಯಾಸ ಆಮೇಲೆ ಪಾತ್ರ ಮಾಡಬೇಕು.
ಸಿಸ್ಟಮೆಟಿಕ್ ಆಗಿ ಗಣಿತದ ಸೂತ್ರವನ್ನು ಅನುಸರಿಸಿ ಅವರು ಯಕ್ಷಗಾನವನ್ನು ಕಲಿಸ್ತಾರೆ. ಲಯ, ತಾಳ, ಕುಣಿತ ಬೇಸಿಕ್ಕನ್ನು ಮೊದಲು ಕಲಿಬೇಕು, ಆಮೇಲೆ ನೀವು ಪಾತ್ರ ಮಾಡಬೇಕು. ಆ ರೀತಿ ಶುರುವಾದಂತಹ ನಮ್ಮ ಜರ್ನಿ 1985ಇಂದ ಸ್ಟಾರ್ಟ್ ಆಯಿತು. ಇದುವರೆಗೂ ನಿಂತಿಲ್ಲ, ಮುಂದುವರಿತಾನೆ ಇರುತ್ತೆ. ನಮ್ಮ ಉಸಿರಿರುವವರೆಗೂ ಅದು ನಮ್ಮ ಬಿಟ್ಟು ಹೋಗೋದಿಲ್ಲ. ಅಷ್ಟು ನಮ್ಮಲ್ಲೇ ಅದು ನಮ್ಮ ನಮ್ಮ ಹೃದಯ ಬಡಿತ ಅದು. ಅಷ್ಟು ನಂಗೆ ಅದು ಇಷ್ಟ. ನಾನು ಕೂಡ ಯಕ್ಷಗಾನ ಕಲ್ತವನೇ ಚಿಕ್ಕವನಿರುವಾಗ. ಆದ್ರೆ ನಿಮ್ ತರ ಮುಂದುವರ್ಸ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ಎರಡು ಬೇಕು ಅಂತ ನಾವು ಯಕ್ಷಗಾನವನ್ನ ಬಯಸೋದೊಂದೇ ಅಲ್ಲ, ಯಕ್ಷಗಾನ ಕೂಡ ನಮ್ಮನ್ನ ಬಯಸ್ಬೇಕು. ಅಂದ್ರೆ ನಾವು ಅಲ್ಲಿ ನೀವ್ ಹೇಳಿದಾಗ ಒಂದು ಯೋಗ ಇರ್ಬೇಕು ನಾವು ಅದನ್ನ ಮಾಡ್ಲಿಕ್ಕೆ. ಅದೇ ತರ ನೀವು ಆವಾಗ ದೊಡ್ಡಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ ಚಿಕ್ಕ ಮಗುವಾಗಿರುವಾಗ. ನಿಮ್ಗೆ ಆವಾಗ ನೋಡಿದ ಪ್ರಸಂಗಗಳು ಆವಾಗಿನ ಕಾಲದಲ್ಲಿ ಹೇಗ್ ನಡೀತಾ ಇತ್ತು ಯಕ್ಷಗಾನ? ಅವಾಗ ಅಲ್ಲಿ ಹೆಚ್ಚಾಗ್ತಾ ಇರೋದು ಕೆರೆಮನೆ ಮೇಳದ್ದು, ಮತ್ತೆ ವರ್ಷಕ್ಕೊಂದು ಧರ್ಮಸ್ಥಳ ಮೇಳದ್ದು ತೆಂಕಿನ ಆಟ ಆಗ್ತಾ ಇತ್ತು ನಮ್ಮೂರಲ್ಲಿ. ಆಮೇಲೆ ಅಲ್ಲೇ ಶಿಂಗನಹಳ್ಳಿ ಅಂತ ಸಾಲ್ಕಣೆಯಿಂದ ಒಂದು 5-6 ಕಿಲೋಮೀಟರ್ ದೂರ ಸಪ್ತಾಹಗಳಾಗ್ತಾ ಇತ್ತು. ಒಂದು ವಾರ ಇಡೀ ರಾಮಾಯಣ ಸಪ್ತಾಹ, ಇನ್ನೊಂದು ವಾರ ಬರೋ ವರ್ಷ ಮಹಾಭಾರತ ಸಪ್ತಾಹ, ಆಮೇಲೆ ವರ್ಷಕ್ಕೊಂದು 3-4 ಹರಕೆ ಆಟ ಅದೆಲ್ಲ ಆಗ್ತಾ ಇತ್ತು. ನಾವು ಯಾವ ಒಂದು ಆಟನೂ ಬಿಡದೆ ಒಂದು ವಾರ ಇದ್ರೆ ಒಂದು ವಾರನೂ ನಮ್ಗೆ ಮುಂದಿನ ಸೀಟೇ ಬೇಕು. ಅಲ್ಲಿ ಹೋಗಿ ರಾತ್ರಿ ವೇಳೆವರೆಗೂ ರಾಮಾಯಣ ಮಹಾಭಾರತ ಹಗಲಿಡಿ ಬಂದು ನಿದ್ರೆ ಮಾಡೋದು, ಬೆಳಗ್ಗೆ ಬರೋದು, ನಿದ್ದೆ ಮಾಡೋದು, ಸಂಜೆ ಎದ್ದು ಮತ್ತೆ ಆಟ ಆ ಥರ ಪೌರಾಣಿಕ ಪ್ರಸಂಗಗಳೇ ಜಾಸ್ತಿ. ನನಗೆ ಬುದ್ಧಿ ಬಂದಾಗಿಂದ ನಾನು ಇಷ್ಟಪಡೋದು ಕೃಷ್ಣ ಸಂಧಾನ. ಕೆರೆಮನೆ ಮೇಳದ ಕೃಷ್ಣ ಸಂಧಾನ ಅತ್ಯಂತ ಪ್ರೀತಿಯ ಪ್ರಸಂಗ, ಈಗಲೂ ಕೂಡ ಆಗ್ಲೂ ಕೂಡ. ಪೌರಾಣಿಕ ಪ್ರಸಂಗಗಳೆಲ್ಲದೂ ಇಷ್ಟನೇ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೃಷ್ಣ ಸಂಧಾನದಲ್ಲಿ ಯಾರು ಯಾವ ರೀತಿ ಪಾತ್ರ ಮಾಡಿದ್ರು, ನೀವ್ ಯಾವ ರೀತಿ ಎಂಜಾಯ್? ನನಗೆ ಮಹಾಬಲೇಶ್ವರ ಕೌರವ, ಶಂಭು ಹೆಗಡೆಯವರ ಕೃಷ್ಣ ಅತ್ಯಂತ ಪ್ರೀತಿಯ ವೇಷ. ಅದು ನೋಡಿದೆಯಾ ವಿದುರ, ಅದು ಕೌರವನ ಸಭೆಗೆ ಬಂದಾಕ್ಷಣ ಆ ವಿದುರನ ಹತ್ರ ಪ್ರತಿಯೊಂದನ್ನು ಅವನು ತೋರಿಸಿ ನೋಡಿದೆಯಾ ವಿದುರ, ಆಮೇಲೆ ಚರಣವೆನಗೆ ಬಲು ನೋವಾಯ್ತಯ್ಯ, ಅದೆಲ್ಲ ಒಂದು 3-4 ಪದ್ಯಗಳಿದ್ದಾವೆ ಅದರಲ್ಲಿ. ಆ ಸನ್ನಿವೇಶವನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 30-35 ವರ್ಷದ ಹಿಂದೆ. ನಿಮ್ಗೆ ಓಕೆ ಅಂದ್ರೆ ಒಂದು ಹಾಡನ್ನು ನೀವು ಅದರಲ್ಲಿ ಹೇಳ್ಬೋದು, ಚರಣವೆನಗೆ ನೋವಾಯ್ತಯ್ಯ. ನೋಡಿದೆಯಾ ವಿದುರ ಇದೆಯಲ್ಲ, ಫಸ್ಟ್ ಬಂದ ತಕ್ಷಣ ಅದನ್ನ ಸಭೆಗೆ ಬಂದಾಕ್ಷಣ ನಾನು ಭಾಗವತಿಗೆ ಮಾಡೋದಿಲ್ಲ, ಭಾಗವತರು ಬೇರೆ ಇರ್ತಾರೆ ನಮ್ಮಲ್ಲಿ, ಭಾಗವತಿಗೆ ಅಭ್ಯಾಸ ಇಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ ನಾನು. ನೋಡಿದೆಯಾ ವಿದುರ ತಾತ ಕಿಡತಕ ತಾಕಿಟ ತದ್ದಿಂ ನಕ್ಕ ತದ್ದಿಂ ತರಿಕಿಟ ತೈಕ್ತ ತದ್ದಿನ್ನ. ನೋಡಿದೆಯ ವಿದುರ ಕೌರವ ಮಾಡಿದೋಲಗವ, ಓಡಿ ಹೋಗಲಿ ಕೃಷ್ಣ. ಎಷ್ಟು ಚಂದ ಅಭಿನಯ ಮಾಡ್ತಾರೆ ಅದರಲ್ಲಿ ಅವರು. ಈಗಲೂ ನನಗೆ ತುಂಬಾ ಇಷ್ಟ ಅವರ ಅಭಿನಯ. ಮನಸ್ಸಲ್ಲಿ ನಿಮ್ಗೆ ಆ ಒಂದು ಲಾಲಿತ್ಯ, ಕೃಷ್ಣ ಅಂದ್ರೆ ಶಂಭು ತರನೇ ಇರಬೇಕು ಅಂತ ನನ್ಗೆ ಈಗಲೂ ಮನಸ್ಸಲ್ಲಿ. ನೀವು ಅದು ನೋಡಿದ್ಮೇಲೆ ಈಗ ಹೊಸತೋಟ ಮಂಜುನಾಥ ಭಾಗವತರ ಹತ್ರ ನೀವು ಕಲಿಯೋಕ್ ಶುರು ಮಾಡಿದ್ರಿ. ಆವಾಗ ಯಾವ ಪ್ರಸಂಗಗಳ ಮೇಲೆ ನಿಮಗೆ ಅವರು ಹೇಳ್ಕೊಡ್ತಾ ಇದ್ರು? ಮೊದಲು ತಾಳ, ಲಯ, ಶ್ರುತಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಹೌದು, ಅದಷ್ಟೇ ಆದ್ಮೇಲೆ ಮೊದಲು ನಾವು ಮಾಡಿದಂಥದ್ದು ಏಕಲವ್ಯ ನಿಷ್ಠೆ ಅಂತ. ಅದರಲ್ಲಿ ನಂದು ಏಕಲವ್ಯನ ಪಾತ್ರ. ಮೊದಲು ನಾನು ಮಾಡಿದ್ದು ಏಕಲವ್ಯ ನಿಷ್ಠೆಯ ಏಕಲವ್ಯ. 1 ವರ್ಷ ತಾಳ ಅಭ್ಯಾಸ ಆದಮೇಲೆ ಪ್ರತಿ ಏಪ್ರಿಲ್ ಮೇದಲ್ಲಿ ರಜೆಯಲ್ಲಿ ಒಂದು ಹೊಸ ಪ್ರಸಂಗ ಹೇಳ್ಕೊಡ್ತಾ ಇದ್ರು ಅವರು. ಎಲ್ಲ ಮಕ್ಕಳಿಗೆ 22 ಜನ ನಾವು ಮಕ್ಕಳಿದ್ವಿ ಶುರು ಮಾಡುವಾಗ. ಆಮೇಲೆ ಎಲ್ಲ ಬಿಡ್ತಾ 5-6 ಜನ ಕೀಳಿದ್ವಿ. ಉಳಿದ ಗಂಡು ಮಕ್ಕಳೆಲ್ಲ ಅದು ಇದು ಓದೋದಕ್ಕೆ ಅಂತೆಲ್ಲ ಹೊರಗೆ ಹೋದ್ಮೇಲೆ ಸಿರ್ಸಿಯಲ್ಲಿರುವಂತಹ ಕೆಲವು ಹೆಣ್ಮಕ್ಳು ಅಂದರೆ ಅವಾಗಿನೂ ನಮಗೆ ಮದುವೆ ಅಲ್ಲ, ಹೆಣ್ಮಕ್ಳು, ಸಾಲ್ಕಣಿಯ ಒಂದು 3-4 ಹೆಣ್ಮಕ್ಳು ಅದು ಸೇರಿಕೊಂಡು ಸಹ್ಯಾದ್ರಿ ಮಹಿಳಾ ಯಕ್ಷಗಾನ ಸಮಯ ಸಮೂಹ. ಮೊದಲು ಸಮಯ ಅಂದರೆ ಸಹ್ಯಾದ್ರಿ ಮಕ್ಕಳ ಯಕ್ಷಗಾನ ಇತ್ತು, ಮಹಿಳೆಯರೆಲ್ಲ ಸೇರಿ ಸಹ್ಯಾದ್ರಿ ಮಹಿಳಾ ಯಕ್ಷಗಾನ ಅಂತ ಮಾಡಿಕೊಂಡು ಸುಮಾರು ದೇಶದಾದ್ಯಂತ ಎಷ್ಟೋ ಒಂದು ಪ್ರದರ್ಶನಗಳನ್ನು ಅಂದ್ರೆ ಆವಾಗಲೇ ನೀವು ಚಿಕ್ಕವರಿರುವಾಗಲೇ ದೇಶದಾದ್ಯಂತ ಓಡಾಡಿ ಪ್ರದರ್ಶನಗಳನ್ನ ಕೊಟ್ಟಿದ್ದೀರಾ. ಎಲ್ಲೆಲ್ಲಿ ಹೋಗಿದ್ದೀರಾ? ಡೆಲ್ಲಿ, ಬಾಂಬೆ, ಹೈದರಾಬಾದು, ಮೈಸೂರು ದಸರಾ, ಬೆಂಗಳೂರು, ಈ ರೀತಿ ಇಲ್ಲಿ ಉತ್ತರ ಕನ್ನಡದಲ್ಲಂತೂ ಸಾಮಾನ್ಯ ಆಗ್ತಾನೆ ಇತ್ತು. ಆದರೆ ಈಗಿನಷ್ಟು ಪ್ರದರ್ಶನಗಳಾಗಿರಲಿಲ್ಲ. ವರ್ಷಕ್ಕೆ ರಜಾದಲ್ಲಿ, ಅದು ಓದೋ ಮಕ್ಕಳೆಲ್ಲ ಎಲ್ಲರೂ ರಜಾದಲ್ಲಿ ಅಲ್ಲಿ ಇಲ್ಲಿ
ಒಂದಿಷ್ಟು ಪ್ರತಿ ವರ್ಷ ಒಂದು ಹೊಸ ಪ್ರಸಂಗವನ್ನು ಕರೆಯೋದು. ಮೊದಲು ಏಕಲವ್ಯ ನಿಷ್ಠೆ, ಆಮೇಲೆ ವೀರವರ್ಮ ವಿಜಯ, ಆಮೇಲೆ ಕಂಸವಧೆ, ಕರ್ಣಪರ್ವ, ದಕ್ಷಯಜ್ಞ. ಹೀಗೆ ನಮಗೆ ಭಾಗವತರು ಹೇಳ್ಕೊಡ್ಬೇಕಿತ್ತು ಆಗ ಸಣ್ಣ ಮಕ್ಕಳಿರುವಾಗ. ಪ್ರತಿಯೊಂದು ಡೈಲಾಗನ್ನು ಕೂಡ ಹೀಗೆ ಹೇಳಬೇಕು, ಹೀಗೆ ಕುಡಿಬೇಕು, ಒಂದು ಶಿಸ್ತಲ್ಲಿ ಕಲಿಸ್ತಾ ಇದ್ರು. ಆಮೇಲೆ ಈಗ ಪ್ರತಿಯೊಂದು ಕಲೆಯಲ್ಲೂ ಬೇಸಿಕನ್ನು ಮಾತ್ರ ನಾವು ಕಲಿಬೋದು. ಆಮೇಲೆ ಅದನ್ನು ಡೆವಲಪ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ, ನಮ್ಮ ಸಾಮರ್ಥ್ಯಕ್ಕೆ. ಅದೊಂದು ಸಮುದ್ರ ಅಲ್ವಾ, ಅದರಲ್ಲಿ ನಾವೆಷ್ಟು ನೀರನ್ನು ತಗೊಳ್ತೀವಿ ಅದಷ್ಟು ನಮಗೆ ಸಿಗುತ್ತೆ. ನಮ್ಮ ಪ್ರಯತ್ನ, ನಮ್ಮ ಅಧ್ಯಯನ, ಆಮೇಲೆ ಸ್ವಲ್ಪ ನಾವು ದೊಡ್ಡವರಾದಂಗೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ನೀವು ಅದನ್ನ ಹೇಗೆ ತಗೊಂಡ್ರಿ? ಎಲ್ಲಿಂದ ಮತ್ತೆ ಈ ಏನು ಬಾಕಿಯನ್ನು ನೀವು ಕಲಿಬೇಕು, ಅವರು ಕಲಿಸಿದ್ದನ್ನ ಬಿಟ್ಟು? ಒಂದಷ್ಟು ವರ್ಷ, ಈಗ ನಮ್ದು ಮದುವೆ ಆಗೋವರೆಗೆ ನಾವೆಲ್ಲ ಅಲ್ಲಿ ಒಟ್ಟಿಗಿದ್ವಿ. ಆಮೇಲೆ ಎಲ್ಲರೂ ಮದುವೆ ಆದ್ರು, ಅಲ್ಲಿ ಹೋದ್ರು, ಅವರು ಉದ್ಯೋಗಕ್ಕಾಗಿ ಹೋದ್ರು. ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು. ಆಮೇಲೆ ಈಗ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿಗೆ ನಿಮಗೆ ಹಿಡಿದು ಸ್ಪೂನ್ ಫೀಡಿಂಗ್ ಮಾಡೋರು ಯಾರು ಸಿಗೋದಿಲ್ಲ ಒಂದಿಷ್ಟು ವರ್ಷಗಳ ನಂತರ. ಹೌದು. ಒಂದು ಟೀಮನ್ನು ನಮಗೆ ದಿವಂಗತ VR ಹೆಗಡೆ ಮನೆಯವರು ಮಾಡಿಕೊಟ್ರು, ಸಿರಿಕಲಾ ಮೇಳ ಅಂತ. ಅದರಲ್ಲಿ ಈಗ ನಿಮಗೆ ಟ್ರಯಲ್ ಎಲ್ಲ ಮಾಡ್ಕೊಂಡು ಮೊದಲು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹೇಗೆ ಮಾಡ್ತಾ ಇದ್ವಿ ಆ ಥರ ಸಿಗ್ತಾ ಇಲ್ಲ. ಇಂಥ ಪ್ರಸಂಗ, ಇಂಥ ವೇಷ ನಿಮ್ಮದು, ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಫಸ್ಟು ನಮಗೆ ಹೆಂಗಪ್ಪ ಇದು ನಮಗೆ ಯಾರು ಹೇಳ್ಕೊಡೋರು ಇಲ್ಲದೆ ಮಾಡೋದು ಅಂತ. ಆಮೇಲೆ ಈಗಿನ ಹಿರಿಯ ಕಲಾವಿದರು ಅಥವಾ ಭಾಗವತರು ಇರ್ತಾರೆ, ಅವರನ್ನ ಕೇಳಿ ನಾವೇ ಹೇಗೆ ಅದನ್ನು ನಾವು ಕಲಿಬೇಕು. ಯಾಕಂದರೆ ಇಲ್ಲಿ ಸ್ಕ್ರಿಪ್ಟ್ ಇರೋದಿಲ್ಲ, ಪ್ರಸಂಗ ಮಾತ್ರ ಇರುತ್ತೆ, ಪದ್ಯ ಇರುತ್ತೆ. ನಿಮ್ಮ ವೇಷ ಇಂಥದ್ದು ಅಂದಾದಾಗ ಆ ಪ್ರಸಂಗದ ಎಲ್ಲ ಪದ್ಯಗಳೂ ನಿಮಗೆ ಗೊತ್ತಿರಬೇಕು. ಜೊತೆಗೆ ಅದಕ್ಕೆ ನೀವು ಏನು ಹೇಳಬೇಕು, ಹೇಗೆ ಹೇಳಿದರೆ ಸರಿ ಈ ಪಾತ್ರಕ್ಕೆ ಅನ್ನುವ ವಿವೇಚನೆ ನಿಮ್ಮ ಒಂದು ಸಾಹಿತ್ಯದ ಸಾಮರ್ಥ್ಯದ ಮೇಲೆ ಬಿಟ್ಟಿದ್ದು. ನೀವು ಎಷ್ಟು ಸ್ಟಡಿ ಮಾಡ್ತೀರಿ, ಹೇಗೆ ಅಧ್ಯಯನ ಮಾಡ್ತೀರಿ, ಯಾರನ್ನು ಕೇಳ್ಕೊಳ್ತೀರಿ, ಆ ಪ್ರಸಂಗವನ್ನು ಎಷ್ಟು ಸರಿಯಾಗಿ ಅಧ್ಯಯನ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಪಾತ್ರವನ್ನು ನೀವು ಕಟ್ತೀರಿ. ನಾವು ರೆಡಿ ಆಗೋದು ನಮಗೆ ಅಭ್ಯಾಸ ಆಗುತ್ತೆ, ಅದೇ ಕಲಿಸ್ತಾ ಹೋಗುತ್ತೆ ನಮಗೆ ಅದರಲ್ಲಿ ಇಳಿದ ಮೇಲೆ. ಹಾಗೆ ಅಭ್ಯಾಸ ಆಗಿ ಈಗ ಯಾವ ಪ್ರಸಂಗದ ಯಾವ ಪಾತ್ರವನ್ನೇ ಕೊಟ್ಟರು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಪೂರ್ತಿ ಬಂದಿದೆ ಅಂತ ಹೇಳಲ್ಲ, ಯಾಕಂದ್ರೆ ಮೇಳದವರೆಲ್ಲ ಇವತ್ತು ಚೌಕಿಗೆ ಹೋದ್ಮೇಲೆ ಈ ವೇಷ ಹೇಳಿದ್ರು ಮಾಡ್ತಾರೆ. ನಮಗಿನ್ನೂ ಆ ಸಾಮರ್ಥ್ಯ ಎಲ್ಲ ಇಲ್ಲ. ಒಂದು 3-4 ದಿವಸ ಟೈಮ್ ಬೇಕು ಹೊಸ ವೇಷ ಆದಾಗ. ಯಾಕಂದ್ರೆ ಪದ್ಯಗಳು ಗೊತ್ತಿರಬೇಕು, ಎದುರುಗಡೆ ಪಾತ್ರಧಾರಿಯ ಪದ್ಯ ಕೂಡ ಗೊತ್ತಿರಬೇಕು. ಅವರಿಗೆ ಇವು ಏನು ನಿರೀಕ್ಷೆ ಮಾಡ್ಬೋದು ಅವರಿಂದ, ನಾವು ಅವ್ರೇನು ಹೇಳ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕು. ಅದಕ್ಕೆ ನಾವು ರೆಡಿ ಇರಬೇಕು. ಯಾಕಂದ್ರೆ ಇದು ಸ್ಕ್ರಿಪ್ಟ್ ಇರೋದಿಲ್ಲ. ಯಕ್ಷಗಾನದ ಒಂದು ಬ್ಯೂಟಿನೇ ಅದು, ಯಾವುದು ರೆಡಿಮೇಡ್ ಅಲ್ಲ. ಆ ಕ್ಷಣದಲ್ಲಿ ಆ ಹೊತ್ತಿಗೆ ನೀವು ಸ್ಪಾಂಟೇನಿಯಸ್ ಆಗಿ ಮಾತನಾಡಬೇಕು. ಭಾಗವತರು ಯಾರು ಅಂತಲೂ ಗೊತ್ತಿರೋದಿಲ್ಲ. ಈಗ ಒಬ್ಬರು ಭಾಗವತರು ಒಂದು ಪದ್ಯವನ್ನು ಏಕತಾಳದಲ್ಲಿ ಹೇಳ್ಬೋದು, ಅದನ್ನೇ ಇನ್ನೊಬ್ಬರು ಅಷ್ಟತಾಳದಲ್ಲಿ ಹೇಳ್ಬೋದು. ಅಲ್ಲಿ ಚೌಕಿಯಲ್ಲಿ ಒಂದು ಸಮಾಲೋಚನೆಯಲ್ಲೇ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಭಾಗವತರು ಯಾರು, ಮತ್ತು ಅವರು ಯಾವ ರೀತಿ. ಕೆಲವೊಮ್ಮೆ ಅವ್ರು ಚೇಂಜ್ ಆಗ್ತಾರೆ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ. ಆ ಸಂದರ್ಭದಲ್ಲಿ ನೀವು ರೆಡಿ ಇರಬೇಕು ಅದಕ್ಕೆ. ಅದು ಸ್ಪಾಂಟೇನಿಯಸ್ ಆಗಿ ಬರೋದೇ ಯಕ್ಷಗಾನದ ಬ್ಯೂಟಿ. ನನಗೆ ರೆಡಿಮೇಡ್ ಇದ್ರೆ ಅದು ಚೆನ್ನಾಗಿ ಆಗೋದು ಇಲ್ಲ. ಮೈಕಲ್ಲಿ ಇಡೀ ದಿನ ಊರಲ್ಲೆಲ್ಲ ಇವತ್ತು ಈ ಆಟ ಬನ್ನಿ, ಒಂದೇ ಒಂದು ಆಟ ನೋಡಲು ಮರೆಯದಿರಿ ಅಂತೆಲ್ಲ ಪ್ರಚಾರ ಮಾಡಿಕೊಂಡು ಹ್ಯಾಂಡ್ ಬಿಲ್ ಎಲ್ಲ ಹಾಕ್ಕೊಂಡು ಆ ಒಂದು ಬೆಳಗಿಂದನೇ ನಮಗೆ ಒಂಥರ ಆಟದಂಗೆ. ಆ ಆಟೋದಿಂದ ಓಡೋದು, ಅವ್ರದ್ದು ಎಲ್ಲ ಟೆಂಟ್ ಎಷ್ಟು ಕಟ್ಟಾಯಿತು ನೋಡೋದು, ಎಲ್ಲೆಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ನೋಡೋದು. ಅವರು ಆ ಸ್ಟೇಜ್ ಹಾಕುವಾಗ್ಲಿಂದನೇ ನಾವು ಆ ಗ್ರೌಂಡ್ ಕಡೆಗೆ ಅಷ್ಟು ಹುಚ್ಚು ನಮಗದು. ಆಟ ಮುಗಿಸಿ ಅವ್ರು ಹೋದ್ಮೇಲೆ ಅಲ್ಲೆಲ್ಲ ಅವ್ರದ್ದು ಕಿತ್ತು ಬಿಸಾಕಿದ ಮೀಸೆ, ಆಮೇಲೆ ಯಾವ್ಯಾವುದೋ ಬಣ್ಣದ್ದು ಎಲ್ಲ ಬಿದ್ದಿರ್ತಿತ್ತು, ಅದನ್ನೆಲ್ಲ ತಂದ್ಕೊಂಡು ನಾವು ಹಚ್ಕೊಂಡು ಭಾರಿ ಖುಷಿ. ನಾವೇ ಏನೋ ವೇಷ ಮಾಡ್ತಾ ಇದ್ದೀವೇನೋ ಅನ್ನೋಷ್ಟು ಸಂಭ್ರಮ ನಮಗದು. ಅಷ್ಟು ಖುಷಿ ಪಡ್ತಾ ಇದ್ವಿ ಅದನ್ನ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಒಳಗೆಲ್ಲ ಬಿಡ್ತಿರ್ಲಿಲ್ಲಲ್ಲ ಆಗ. ಫಸ್ಟ್ ಸಾಲಲ್ಲೇ ಕೂತಿರ್ಬೇಕು, ನನ್ನ ಮುಂದೆ ಯಾರು ಇರಬಾರ್ದು.